ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಹೇಳ್ತಾರೆ, ಈ ಉಪನಗರದ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ಮನವರಿಕೆ ಮಾಡಿಕೊಳ್ಳಲಾಯಿತು ಅಂತ ಹೇಳಿದರು. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು, ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಣೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು, ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಈ ಪ್ರದೇಶವು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಶಿವಕುಮಾರ್ ಅವರು ಸದನ ಸಮಿತಿಯ ಮೆಂಬರ್ ಆಗಿ ಅವತ್ತು ನಮ್ಮ ತೀರ್ಮಾನಕ್ಕೆ ಕೊಟ್ಟಂಥ ಒಂದು ಸತ್ಯ ಶೋಧನಾ ಸಮಿತಿ ಶಿವಕುಮಾರ್ ಕೊಟ್ಟಿರೋದು. ಈಗ ಇವರು ಪಾಪ ಹೊರಟವರೇನೋ ಕುಮಾರಸ್ವಾಮಿ ಕೂಸನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಿದ್ದೀವಿ. ಕುಮಾರಸ್ವಾಮಿ ಕೂಸನ್ನ ಅವತ್ತು ನೈಸ್ ಹೇಳಿದ್ರು, ದೇವೇಗೌಡರು ಕೂಸು. ಹೌದಪ್ಪ, ದೇವೇಗೌಡರು ಕೂಸು, ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತ ಹೇಳ್ದು, ಜನಕ್ಕೆ ಉಪಯೋಗ ಆಗಂಗೆ ಮಾಡಿ ಅಂತ ಹೇಳ್ದು. ದೇವೇಗೌಡರು ಹೇಳಿದ್ದು ಪಾಪದ ಕೆಲಸ ಮಾಡಿ ಲೂಟಿ ಹೊಡೀರಿ ಅಂತ ಹೇಳಿದ್ದಲ್ಲ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದಲ್ಲಿ ಆಕ್ಸಿಡೆಂಟ್ ಆಗಿ 12 ಜನ ಮಕ್ಕಳು ಸತ್ತರು ಅಂತ ಹೇಳಿ ಒಂದು ರಸ್ತೆ ಮಾಡಬೇಕು ಅಂತ ಮಾಡಿ ತೀರ್ಮಾನ. ಅದಕ್ಕೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪ್ನಿ ಮಾಲೀಕನಿಗೆ ಶೂ ಪಾಲಿಶ್ ಮಾಡ್ಕೊಂಡಿದ್ದೀರಿ. ಶೂ ಪಾಲಿಶ್ ಮಾಡ್ಕೊಂಡು ಜಯಚಂದ್ರ ಅವರು 2017ರಲ್ಲಿ ಕೊಡ್ತಾರೆ ವರದಿನ, ಏನೇನು ಲೂಟಿ ಆಗಿದೆ ಅಲ್ಲಿ ಅಂತೇಳಿ. ಯಾತಕ್ಕೆ ಸದನ ಸಮಿತಿ ಮಾಡಿದ್ರಿ? ಯಾವ ಪುರುಷಾರ್ಥಕ್ಕೆ? ಇದು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. 136 ಸೀಟ್ ಕೊಟ್ಟವ್ರೆ, ಯಾತಕ್ಕೆ ಕೊಟ್ಟರು? ನಿಮಗೆ ದುಡ್ಡು ಹೊಡೀರಿ ಅಂತಲ, ಇಂಥ ದರೋಡೆಕೋರರಿಗೆ ರಕ್ಷಣೆ ಕೊಡಿ ಅಂತಲ ನಿಮಗೆ 136 ಸೀಟ್ ಕೊಟ್ಟರು ಜನ. ಅದೆಲ್ಲ ಹೇಳಲಿಕ್ಕೆ ಹೋದರೆ ಬೇಕಾದಷ್ಟಿದೆ ಇಲ್ಲಿ. ಆ ಫೈಂಡಿಂಗ್ ಕೊಟ್ಟಿರ್ತಕ್ಕಂಥ ಓದಬೇಕು ಅಂದ್ರೆ ಇಲ್ಲಿ ಏನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಇಲ್ಲಿ ಸರ್ಕಾರದಲ್ಲಿ? ಸಾವಿರಾರು ಜನ ರೈತರು ಬೀದಿಗೆ ತಂದು ಹಾಕಿದ್ದೀರಿ. ಯಾವ KED ಎಲ್ಲಪ್ಪ MP ಪಾಟೀಲ್ರೆ ನೋಡಿದಿರೇನ್ರಿ ಜಡ್ಜ್ಮೆಂಟ್ನ? ಬಿಡದಿ ಬಗ್ಗೆ ಕೂತಿದ್ರಲ್ಲ CM ಜೊತೆ ಮಾತಾಡೋಕ್ಕೆ. KED ಅವರು ಏನೇನು ಮಾಡಿಕೊಟ್ಟಿದ್ದೀರಿ ನೀವು? ಈಗ ನೀವು ಮಿನಿಸ್ಟರ್ ತಾನೇ, ಇಂಡಸ್ಟ್ರಿ ಮಿನಿಸ್ಟ್ರು. KED ನಿಮ್ಮ ಸುಪರ್ದಿಲ್ಲಿದೆ. ನೈಸ್ ಮಾಲೀಕನ ಜೊತೆ ಏನು ನಿಮ್ಮ ಸಂಬಂಧ? ಯಾತಕ್ಕೆ ಹೋಗಿದ್ದೀರಿ ನೀವು ಕೋರ್ಟ್ಗೆ? ಒಂದು ಕಡೆ ಕರ್ನಾಟಕ ಸರ್ಕಾರದ್ದು ಲಾಯರ್ಗಳು ಅವರು ಹೇಳ್ತಾರೆ ಲೂಟಿಯಾಗಿದೆ, ಇಲ್ಲಿ ಇಲ್ಲಿಗಲ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ 20,000 ಎಕರೆ ಭೂಮಿ ಹೊಡಿತಾ ಇದ್ದಾರೆ. ಯಾವುದೇ ರೀತಿಯ ಅಧಿಕಾರ ಇಲ್ಲದೆ ಇದ್ರು ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಒಂದು ಕಡೆ ಸರ್ಕಾರದಿಂದ ಅರ್ಜಿ ಹಾಕ್ತೀರಿ, ಇನ್ನೊಂದು ಕಡೆ ರೈತರು ಭೂಮಿನ ಅಕ್ವಿಸಿಷನ್ ಮಾಡ್ಕೊಂಡು ನಮಗೆ ಕಾಂಪನ್ಸೇಷನ್ ಕೊಡೋಕ್ಕೆ ಕಾಲಮಿತಿ ಇಲ್ಲ, ಇಷ್ಟ ಬಂದಾಗ ನಾವು ಕೊಡ್ಬೋದು. ಇದನ್ನು ಇನ್ನೊಂದು ಕಡೆ ಹೇಳ್ತೀರಿ. ಏನಪ್ಪ ನೀವು ಮಾಡಿರೋ ಸಾಧನೆ MP ಪಾಟೀಲ್ರೆ? ಇದಕ್ಕೆ ನಿಮ್ಮ ಸರ್ಕಾರವಾ? ಇದಕ್ಕಿದ್ದೀರಾ ನೀವು ಸರ್ಕಾರನ? ಏನೋ ಕುಮಾರಸ್ವಾಮಿ ಕೂಸು. ಏನು ಮಾಡಿದ್ವಿ ಕುಮಾರಸ್ವಾಮಿ? ಏನು ಮಾಡಿದ್ದೀನಿ ಇಲ್ಲಿ ನಾನು? ಒಂದು ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಒಂದು ಪ್ರಪೋಸಲ್, ಹೌದು. ಆಮೇಲೆ ಎಲ್ಲಿ ನಿಂತಿತ್ತು? 20 ವರ್ಷದಿಂದ ಅದಿಲ್ಲ. ಈಗ ಅದಕ್ಕೆ ಇವನಿಗೆ 20,000 ಎಕರೆ ಕೊಟ್ಟು ಉದ್ಧಾರ ಮಾಡಿದ್ದಾಗಿದೆ. ಈಗ ಅಲ್ಲಿ 7,000 ಎಕರೆ ರೈತರ ಭೂಮಿನ ಲೂಟಿ ಮಾಡಿ ಟೌನ್ಶಿಪ್ ಹೆಸರಿನಲ್ಲಿ ಈಗ ಯಾರಿಗೆ ಮಾರಾಟ ಮಾಡಕ್ಕೆ ಹೊರಟಿದ್ರಪ್ಪ? ಯಾರ ಹೆಸರಲ್ಲಿದೆ ಇಲ್ಲಿ? ನೈಸ್ ರೋಡಲ್ಲಿ ರೈತರ ಭೂಮಿ ಕಿತ್ರಿ ನೀವು ಬಿಲ್ಡಿಂಗ್ ಕಟ್ತಾ ಇದ್ದೀರಲ್ಲಪ್ಪ. ಯಾರ್ಯಾರ ಹೆಸರಲ್ಲಿ ತಗೊಂಡ್ರಿ? ಇದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಇವತ್ತೇನು ಆದೇಶ ಇದೆ, ಈ ಆದೇಶದ ಪ್ರಕಾರ ಇನ್ನು ಎಷ್ಟು ದಿವಸ ಬೇಕು ಇಂಪ್ಲಿಮೆಂಟ್ ಮಾಡಲಿಕ್ಕೆ? ನಿಮಗೆ ಕಣ್ಣು ಮುಂದೆ ಇದೆ.
ಇವತ್ತು ಇನ್ನೂ ಅಲ್ಲೆಲ್ಲೋ ಮಂತ್ರಿಮಂಡಲ ರಚನೆ ಅದೊಂದು ಹೊಡೆದಾಟ. ಇನ್ನು ಯಾರು ಮಂತ್ರಿ ಗೊತ್ತಿಲ್ಲ, ಈಗ ನಿಮ್ಮ ಇಲಾಖೆಯವರು ಕೊಡೋದು, ಇದರಲ್ಲಿ ಕಾಲ ಕಳ್ಕೊಂಡು ಕೂತಿದ್ದೀರಿ, ಅಲ್ಲಿ ಲೂಟಿ ಹೊಡ್ಕೊಂಡು ಕೂತವ್ರೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಕೃಷ್ಣ ಬೈರೇಗೌಡ್ರೆ, ಅದೆಂಥದ್ದು ನನ್ನ ಲ್ಯಾಂಡು, 85 ಖರೀದಿ ಮಾಡಿದ ಲ್ಯಾಂಡು, SIT ರಚನೆ ಕೃಷ್ಣ ಬೈರೇಗೌಡರದು. ಇದಕ್ಕೇನು ಮಾಡ್ತೀರಪ್ಪ? 20,000 ಎಕರೆಗೆ ಒಂದೊಂದು ಎಕರೆ ಅಲ್ಲೇ ಬರೀತಾರಲ್ಲಿ 7 ಕೋಟಿ 8 ಕೋಟಿಗೆ ಹೋಗುತ್ತೆ ಅಂತ ಹೇಳಿ. ಆಗ ಕೊಂಡ್ಕೊಂಡಾಗ ಇದನ್ನು 10 ಲಕ್ಷ 12 ಲಕ್ಷಕ್ಕೆ ತಗೊಂಡ್ರಲ್ಲ, ಅದು ದುಡ್ಡು ಕೊಟ್ಟಿಲ್ಲ ಇನ್ನು. ಅದರಿಂದ ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಇವತ್ತು ಆಗಲೇ ಬೆಂಗಳೂರು ಮೈಸೂರು ರಸ್ತೆ ಆಗೋಗಿದೆ. ಈಗ ನಿಮ್ಮ ನೈಸ್ನ ಅವಶ್ಯಕತೆ ಇಲ್ಲ. ಈಗ ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.